ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ಮಹತ್ತರ ಬೆಳವಣಿಗೆ ನಡೆದಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆಯವರು ಕರ್ನಾಟಕದ ಕಾಂಗ್ರೆಸ್ ನಾಯಕರನ್ನ ಕರೆದು ಚರ್ಚೆ ನಡೆಸಿದರು. ಅದರ ಉದ್ದೇಶ ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದ್ದು. ಈ ಚುನಾವಣೆಯನ್ನು ಎದುರಿಸುವುದು ಹೇಗೆ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಚಾನ್ಸಸ್ ಏನಿದೆ ಅದನ್ನು ಹೆಚ್ಚು ಮಾಡೋದು ಹೇಗೆ, ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದರು. ಅದರ ಜೊತೆಗೆ ಸ್ಟ್ರಾಟಜಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಕೂಡ ಇದ್ದರು. ಅವರ ಅಬ್ಸರ್ವೇಷನ್ ನನಗೆ ಬಹಳ ಮುಖ್ಯ ಅಂತ ಅನಿಸಿತು. ಯಾರು ಸ್ಟ್ರಾಟಜಿಸ್ಟ್ಗಳಿರ್ತಾರೆ ಅವರು ಕೆಲವು ಅಂಶಗಳನ್ನು ಹೇಳ್ತಾ ಹೋದರು. ಕಳೆದ ಸುಮಾರು 1 ತಿಂಗಳುಗಳಿಂದ ಕಾಂಗ್ರೆಸ್ ಕಾರ್ಯಚಟುವಟಿಕೆ ಏನಿದೆ ಅದು ಸ್ಥಗಿತಗೊಂಡಂತೆ ಕಾಣ್ತಾ ಇದೆ. ಯಾಕೆಂದರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಪಕ್ಷವನ್ನು ಪುನಶ್ಚೇತನಗೊಳಿಸುವ ಯತ್ನ ನಡೆದದ್ದು ನಿಜ. ಹಲವು ಹೋರಾಟಗಳನ್ನು ರೂಪಿಸಲಾದದ್ದು ನಿಜ. ಕಾಂಗ್ರೆಸ್ ನಾಯಕರುಗಳು ಮತ್ತು ಕಾರ್ಯಕರ್ತರು ರಸ್ತೆಗೆ ಇಳಿದದ್ದು ನಿಜ. ಬಿಜೆಪಿಯ ಮೇಲಿನ ಆರೋಪಗಳನ್ನು ಬಳಸಿಕೊಳ್ಳುವ ಯತ್ನ ನಡೆಸಿದ್ದು ನಿಜ. ಇದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ನಡೀತಲ್ಲ, ಅದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವುದಕ್ಕೆ ಕಾರಣವಾದದ್ದು ನಿಜ. ಆದರೆ ಈಗ ಕೆಲವು ವಾರಗಳಿಂದ ಕಾಂಗ್ರೆಸ್ ಚಟುವಟಿಕೆ ಸ್ಥಗಿತಗೊಂಡಿದೆಯಾ? ಯಾಕೆಂದರೆ ದಿನದಿಂದ ದಿನಕ್ಕೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಏನಿದೆ ಆ ಸರ್ಕಾರದ ವರ್ಚಸ್ಸು ಕಡಿಮೆ ಆಗ್ತಾ ಇದೆ. ಅದನ್ನ ಪ್ರತಿಪಕ್ಷವಾಗಿರುವ ಕಾಂಗ್ರೆಸ್ ಬಳಸಿಕೊಳ್ಳಬೇಕಾಗಿತ್ತು. ಒಂದು ಅಬ್ಸರ್ವೇಷನ್ ಏನಂದ್ರೆ, ಈ ಚುನಾವಣಾ ಸ್ಟ್ರಾಟಜಿಸ್ಟ್ಗಳು ಸಮೀಕ್ಷೆ ನಡೆಸುವ ಅಬ್ಸರ್ವೇಷನ್ ಏನು ಅಂದರೆ, ಬಿಜೆಪಿಯ ಇಮೇಜ್ ಏನಿದೆ ಅದು ಕುಸಿತಾ ಇರುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಇಮೇಜ್ ಏನಿದೆ ಅದು ವಿಸ್ತಾರಗೊಳ್ಳುತ್ತಿಲ್ಲ. ಇದು ಬಹಳ ಮುಖ್ಯವಾದ ಒಂದು ಚಾಲೆಂಜ್ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಅನಿಸುತ್ತೆ. ಯಾಕೆ ಅದನ್ನು ಬಳಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ? ಯಾಕೆ ಒಮ್ಮೆಲೆ ಹೋರಾಟ ರಸ್ತೆಗಿಳಿದದ್ದು ಘೋಷಣೆಗಳು ಮಾಡುವ ಮೂಲಕ ಬಿಜೆಪಿ ಸರ್ಕಾರವನ್ನು ಒಂದು ರೀತಿ ಹಿಡಿದು ಕಟ್ಟಿ ಹಾಕುವ ಹಾಗೆ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಇದ್ದಕ್ಕಿದ್ದಕ್ಕೆ ಯಾಕೆ ಅದು ಸುಮ್ಮನಾಯಿತು? ಇದು ಮುಖ್ಯವಾದ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ ನಾಯಕರುಗಳು ಕೇಳಬೇಕು. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಇದನ್ನೇ ಚರ್ಚೆ ಮಾಡಲಾಯಿತು. ಅದಕ್ಕೆ ಅವರು ಕಂಡುಕೊಂಡಂತಹದ್ದು ಉತ್ತರ ಏನು ಅಂತ ಅಂದರೆ, ಕಾಂಗ್ರೆಸ್ ಪಕ್ಷದ ಬಣ ರಾಜಕೀಯ ಅಂತ. ಒಂದು, ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಏನಿದ್ದಾರೆ ಆ ಬೆಂಬಲಿಗರು ತಮ್ಮ ನಾಯಕರೇನೇ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಚಾರ ನಡೆಸ್ತಾ ಈ ಹೋರಾಟದ ಫಲ ಏನು ಕಾಂಗ್ರೆಸ್ ಪಕ್ಷಕ್ಕೆ ಸಿಗಬೇಕಾಗಿತ್ತು ಆ ಫಲ ಸಿಗದಂತ ಒಂದು ವಾತಾವರಣ ಸೃಷ್ಟಿಸಿ ಬಿಟ್ರು ಅನ್ನೋದು ಅಬ್ಸರ್ವೇಷನ್. ಈ ಅಬ್ಸರ್ವೇಷನ್ ನಂತರ ಇದಕ್ಕೆ ಏನು ಮಾಡಬೇಕು ಅನ್ನೋ ಮಾತನ್ನು ಕೂಡ ಖರ್ಗೆಯವರು ನಿನ್ನೆಯ ಸಭೆಯಲ್ಲಿ ಹೇಳಿದರು. ಮೊದಲನೇದಾಗಿ ಈ ತಕ್ಷಣ ನೀವಿಬ್ಬರು ಕೂಡ ನಾವು ಒಂದು ಅನ್ನುವುದನ್ನು ರಾಜ್ಯದ ಜನರಿಗೆ ತಿಳಿಸಬೇಕು ಅನ್ನೋ ಮಾತನ್ನು ಹೇಳಿ. ಆದರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ? ಇವರಿಬ್ಬರ ನಡುವೆ ಕೂಡ ನಾವು ಒಂದು ಅನ್ನುವ ಮೆಸೇಜ್ ಏನಿದೆ ಆ ಮೆಸೇಜ್ ಕೊಡುವ ಮನಸ್ಥಿತಿ ಇದೆಯಾ? ಯಾಕೆ ತಮ್ಮ ಬೆಂಬಲಿಗರನ್ನ ಬಾಯಿ ಮುಚ್ಕೊಂಡಿರಿ, ಚುನಾವಣೆ ಮುಗಿಲಿ, ಪಕ್ಷ ಅಧಿಕಾರಕ್ಕೆ ಬರಲಿ, ಬಂದ ಮೇಲೆ ನೋಡೋಣ ಅನ್ನುವ ಮಾತು ಯಾಕೆ ಇವರಿಂದ ಬರ್ತಾ ಇಲ್ಲ? ಇದು ಚುನಾವಣೆಯ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರುಗಳಿಗೆ ಗೊತ್ತಿಲ್ವಾ? ಸೊ ಇನ್ನೊಂದು ಗಮನಿಸಬೇಕಾದಂತಹ ಅಂಶ ಅಂತ ಅಂದರೆ, JDS ಏನಿದೆ, JDS ಸ್ವಲ್ಪ ಸ್ಟ್ರೆಂಥನ್ ಆಗ್ತಾ ಇದೆ. ಅವರು ಪಂಚರತ್ನ ಯಾತ್ರೆಯನ್ನು ಮಾಡುವ ಮೂಲಕ ಜನಬೆಂಬಲವನ್ನು ಗಳಿಸುವುದಕ್ಕೆ JDS ಯತ್ನ ನಡೆಸ್ತಿದೆ. ಮತ್ತು ಹಳೆ ಮೈಸೂರು ಪ್ರದೇಶದಲ್ಲಿ ಮೊದಲಿಂದಲೂ ಪ್ರಬಲವಾಗಿರುವಂತಹ JDS ಕುಮಾರಸ್ವಾಮಿಯವರ ಈ ಒಂದು
ಯಾತ್ರೆಯ ಮೂಲಕ ಮತ್ತಷ್ಟು ಶಕ್ತಿಯನ್ನು ಪಡ್ಕೊಳ್ತಾ ಇದೆ. ಅವರು ಎಷ್ಟು ಶಕ್ತಿಯನ್ನು ಜೆ ಡಿ ಎಸ್ ಪಡೆದುಕೊಳ್ಳೆ ಆ ಶಕ್ತಿ ಏನಿದೆ ಅದು ಸೀಮಿತ ಆಗಿದೆ. ಆದರೆ ಜೆ ಡಿ ಎಸ್ ಪ್ರಬಲ ಆಗ್ತಾ ಹೋದ ಹಾಗೆ ಅದರ ಪರಿಣಾಮ ಏನಿದೆ ಅದು ಪರಿಣಾಮ ಬೀರುವುದು ಕಾಂಗ್ರೆಸ್ ಪಕ್ಷದ ಮೇಲೆ. ಹಾಗೆಯೇ ಒಟ್ಟಾರೆ ಚುನಾವಣಾ ಫಲಿತಾಂಶದ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಕಾಂಗ್ರೆಸ್ ಪಕ್ಷ ಏನಿದೆ, ಕಾಂಗ್ರೆಸ್ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಇಡೀ ಕಾಂಬಿನೇಷನ್ ಆಗಿದೆ ಅಂತಂದರೆ, ಜೆ ಡಿ ಎಸ್ ಪಕ್ಷದ ಒಟ್ಟು ಸ್ಥಾನಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದಾಗ ಕಾಂಗ್ರೆಸ್ ಪಕ್ಷದ ಸ್ಥಾನಗಳು ಕುಸಿತಾ ಹೋಗ್ತವೆ. ಯಾಕಂದರೆ ಹಳೆ ಮೈಸೂರು ಪ್ರದೇಶದಲ್ಲಿ ಫೈಟ್ ಈಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಜೆ ಡಿ ಎಸ್. ಸೊ ಇವರಿಬ್ಬರ ಫೈಟ್ನಲ್ಲಿ ಯಾರು ಪ್ರಬಲರಾಗ್ತಾರೋ ಇನ್ನೊಂದು ಪಕ್ಷದ ಒಟ್ಟಾರೆ ಸೀಟು ಪಡೆಯುವ ಪ್ರಮಾಣ, ಸೀಟುಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಮುಖ್ಯಮಂತ್ರಿಗಳ ರೇಸ್ನಲ್ಲಿ ಬಿದ್ದಿದೆ. ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನುವುದೇನಿದೆ, ಇಬ್ಬರೆಲ್ಲ ಆಸೆ ಇರುವುದು ತಪ್ಪಲ್ಲ. ರಾಜಕೀಯ ಪಕ್ಷದಲ್ಲಿ ಯಾರು ಸನ್ಯಾಸಿಗಳಲ್ಲ. ಸೇವೆ ಅನ್ನುವುದು ಅರ್ಥ ಕಳೆದುಕೊಂಡ ಕಾಲಘಟ್ಟ ಇದು ಅಧಿಕಾರ ಕೇಂದ್ರಿತ ರಾಜಕಾರಣ. ಅಧಿಕಾರ ಪಡಿಬೇಕು ಅನ್ನೋದು ಸಾಮಾನ್ಯವಾದದ್ದು, ಆ ಯತ್ನಗಳು ನಡೀತಾ ಇತ್ತು. ಆದರೆ ಬಹಿರಂಗವಾಗಿ ಅದು ರಸ್ತೆಯ ಫೈಟ್ ಆಗ್ತಾ ಹೋದ್ರೆ, ರೋಡ್ ಫೈಟ್ ಅಂತ ಅದು ಆಗ್ತಾ ಹೋದ್ರೆ ಜನರಿಗೆ ಅನ್ಸುತ್ತೆ ಏನಯ್ಯ ಅಧಿಕಾರಕ್ಕೆ ಬಂದಿಲ್ಲ ಇವರು, ಈಗಲೇ ಕಚ್ಚಾಡ್ತಾ ಕುತ್ಕೊಂಡಿದ್ದಾರೆ, ಹಣ ಹೋಗಲಿ ಅಂತ ಶುರು. ಆವಾಗ ಕಾಂಗ್ರೆಸ್ ಶಕ್ತಿ ಹೊಂದುತ್ತಾ ಹೋಗುತ್ತೆ. ಇದನ್ನ ಅರಿತುಕೊಂಡಂಥ ಮಲ್ಲಿಕಾರ್ಜುನ ಖರ್ಗೆಯವರು ನಿನ್ನೆ ಒಂದು ಸಭೆಯನ್ನು ಏನು ದೆಹಲಿಯಲ್ಲಿ ನಡೆಸಿದ್ರು, ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಮೊದಲು ಒಂದಾಗುವುದನ್ನು ಕಲಿತುಕೊಳ್ಳಿ, ಒಂದಾಗಿ ಚುನಾವಣಾ ಫೈಟ್ ಮಾಡಿ. ಚುನಾವಣೆ ಗೆಲ್ಲುವುದಕ್ಕೆ ನಿಮ್ಮಿಬ್ಬರ ಶಕ್ತಿ ಕೂಡ ಬೇಕು. ನಿಮ್ಮ ನಡುವೆ ಈ ರೀತಿ ಭಿನ್ನಾಭಿಪ್ರಾಯಗಳು, ಜಗಳಗಳು ನಡೀತಾ ಹೋದರೆ ಜನ ನಿಮ್ಮನ್ನು ತಿರಸ್ಕರಿಸುವ ಸಾಧ್ಯತೆ ಇದೆ ಅನ್ನುವ ಎಚ್ಚರಿಕೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ನೆನಕೊಟ್ಟು, ಈ ಎಚ್ಚರಿಕೆ ಯಾವ ರೀತಿ ಪರಿಣಾಮವನ್ನು ಸನ್ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯ ಅವರ ಮೇಲೆ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬೀರುತ್ತೆ ಗೊತ್ತಿಲ್ಲ ನನಗೆ. ಸೊ ಅವರ ಬೆಂಬಲಿಗರು ಬಾಯಿಗೆ ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಕೊಂಡಿರ್ತಾರೆ ಗೊತ್ತಿಲ್ಲ. ಈಗ ಈ ಫೈಟ್ ಏನಿದೆ, ಈ ಫೈಟ್ ತಾರಕಕ್ಕೆ ಇರ್ತಾ ಇದೆ, ದುಷ್ಪರಿಣಾಮವನ್ನು ಬೀರಿ ಆಗಿದೆ. ಇದು ದುಷ್ಪರಿಣಾಮವನ್ನು ಬೀರಿದರೆ ಸತ್ತಾರೂಢ ಭಾರತೀಯ ಜನತಾ ಪಕ್ಷ ಅದಕ್ಕೆ ಶಕ್ತಿ ಬರುತ್ತೆ. ಯಾಕೆಂದರೆ ಅವರ 40% ಹಿಡಿದು ಅವರ ಮೇಲೆ ಒಂದಾದ ಮೇಲೆ ಆರೋಪಗಳು ಬರ್ತಾ ಇದೆ. ಆ ಆರೋಪಗಳ ವಿರುದ್ಧ ನೀವು ಯಾಕೆ ಹೋರಾಟ ಮಾಡೋದಕ್ಕಾಗ್ತಾ ಇಲ್ಲ? ರಾಹುಲ್ ಗಾಂಧಿಯವರು ಭಾರತ ಜೋಡೋ ಮಾತಾಡ್ತಾ ಹೋದ್ರು, ನೀವು ನಿಮ್ಮ ಪಕ್ಷ ಜೋಡೋ ಮಾತನ್ನು ಯಾಕೆ ಆಡ್ತಾ ಇಲ್ಲ? ನೀವು ಜನರ ಸಮಸ್ಯೆಯನ್ನು, ಯಾವ ಎಜೆಂಡಾವನ್ನು ರಾಹುಲ್ ಗಾಂಧಿಯವರು ಜನರ ಮುಂದೆ, ಈ ದೇಶದ ಜನರ ಮುಂದೆ ಇಟ್ಟರೋ ಅದು ರಾಜ್ಯ ಕಾಂಗ್ರೆಸ್ ಪಕ್ಷದ ಹೋರಾಟದ ಎಜೆಂಡಾ ಹಾಕಾಗಲ್ಲ. ಜನಸಾಮಾನ್ಯರ ಬಗ್ಗೆ ನೀವು ಯಾಕೆ ಮಾತನಾಡಲ್ಲ? ಬೆಲೆ ಏರಿಕೆ ಬಗ್ಗೆ ನೀವು ಯಾಕೆ ಮಾತನಾಡ್ತಾ ಇಲ್ಲ? ಸಮಾಜ ಒಡೆಯೋ ಬಗ್ಗೆ ನೀವು ಯಾಕೆ ಮಾತನಾಡ್ತಾ ಇಲ್ಲ? ಆ ಬಗ್ಗೆ ಯಾಕೆ ನೀವು ಒಂದಾಗಿ ಹೋರಾಟ ಮಾಡ್ತಾ ಇಲ್ಲ? ಸಾಮಾನ್ಯ ಮನುಷ್ಯನ ಬದುಕು ಬೀದಿಗೆ ಬಿದ್ದದ ಬಗ್ಗೆ ನೀವು ಯಾಕೆ ಹೋರಾಟವನ್ನು ರೂಪಿಸಲ್ಲ? ಪ್ರತಿಯೊಂದು ಬೆಲೆ ಏರಿಕೆ ಆಗ್ತಾ ಹೋಗ್ತಾ ಇದೆ. ಕರ್ನಾಟಕ ಕೋಮು ದಳ್ಳುರಿಯ ಅಂಗಳ ಆಗ್ತಾ ಇದೆ. ಈ ವಿಚಾರವನ್ನು ಎತ್ಕೊಂಡು ನೀವು ಹೋರಾಟ ಮಾಡೋದು ಬಿಟ್ಟು ಎಲ್ಲ ಬೆಂಬಲಿಗರು ಇಟ್ಕೊಳ್ಳೋದು, ನಮ್ಮ ನಾಯಕರೇ ಮುಖ್ಯಮಂತ್ರಿ, ನಮ್ಮವರೇ ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ, ಭಾವಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಪಕ್ಷಗಳನ್ನ ತಗೊಂಡೋಗಿ ಬಾವಿಗೆ ಹಾಕ್ತೀರಿ. ನೀವು ಬಾವಿಯಲ್ಲೇ ಮುಳುಗಿಸ್ತೀರಿ ಅಥವಾ ಕೆರೆಯಲ್ಲಿ ಮುಳುಗಿಸ್ತೀರಿ. ನೀವು ನಿಮಗೊಂದು ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ಬೇಡವಾ? ಚುನಾವಣಾ ರಾಜಕಾರಣವೇ ಇರಲಿ, ಅದು ಅಧಿಕಾರ ಕೇಂದ್ರಿತ ರಾಜಕಾರಣವೇ ಇರಲಿ, ಅದಕ್ಕೊಂದು ಸಾಮಾಜಿಕ ಬದ್ಧತೆ ಬೇಕು. ಆ ಹೋರಾಟದಲ್ಲಿ ತಕ್ಷಣ ವೈರಿ ಯಾರನ್ನು ಸೋಲಿಸಬೇಕು ನಾನು ಅನ್ನೋದು ನಿಮ್ಮ ಮೊದಲ ವೈರಿಯ ಅರಿವು ಇಲ್ಲದೆ ಇದ್ದರೆ ನೀವು ಈ ಹೋರಾಟದಲ್ಲಿ ಕಳೆದು ಹೋಗ್ತೀರಿ. ಅದು ಕೇವಲ ನಿಮ್ಮಿಬ್ಬರ 4 ಜನರ ಮುಖ್ಯಮಂತ್ರಿ ಸ್ಥಾನದ ಹೋರಾಟವಾಗಿ ನಿಲ್ಲಲ್ಲ. ಅದು ನಿಮ್ಮನ್ನು ಮುಳುಗಿಸುವುದರ ಜೊತೆಗೆ ಮತ್ತೆ ಕೋಮುವಾದಿ ರಾಜಕಾರಣಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬುತ್ತೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳದಿದ್ರೆ, ಈ ನಾಯಕರು ಅರ್ಥ ಮಾಡಿಕೊಳ್ಳದಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು 10 ಸಭೆ ಮಾಡಿದ್ರು ಅಷ್ಟೇ, 20 ಸಭೆ ಮಾಡಿದ್ರು ಅಷ್ಟೇ. ಮೊದಲಿಂದ ಒಂದಾಗುವ ಮಾತನ್ನು ಖರ್ಗೆ ಅವರು ಆಡ್ತಾ ಇದ್ದಾರೆ. ಅದು ಅವರು ತಮ್ಮ ಸ್ಥಾನ ಗೌರವವನ್ನು ಖರ್ಗೆ ಅವರು ಉಳಿಸ್ಕೊತಿದ್ದಾರೆ. ಕರ್ನಾಟಕ ರಾಜಕಾರಣದಲ್ಲಿ ಎಂದೋ ಮುಖ್ಯಮಂತ್ರಿ ಆಗಬೇಕಾಗಿದ್ದ ಖರ್ಗೆ ಅವರು ಪರಿಸ್ಥಿತಿಯ ಪಿತೂರಿಯಿಂದ ಆ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ. ಆದರೆ ಅವರ ಕಾಂಗ್ರೆಸ್ ನಿಷ್ಠೆಯನ್ನು ಯಾರು ಕ್ವಶನ್ ಮಾಡೋಕ್ಕಾಗಲ್ಲ.
ಅವರ ಈ ಒಂದು ಮಾತಿನ ನಂತರ, ನಿನ್ನೆಯ ಸಭೆಯ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿರುವ ಬಣ ರಾಜಕೀಯ ಇದೆಯಲ್ಲ, ಅದು ನಿಲ್ಲಬೇಕು. ಅದು ನಿಲ್ಲದೇ ಇದ್ದರೆ ಕಾಂಗ್ರೆಸ್ ಪಕ್ಷ ಯಥಾಪ್ರಕಾರ ಮುಳುಗೋಗುತ್ತೆ. ಎಷ್ಟು ಅಧಿಕಾರ ಹಿಡಿಯೋದಕ್ಕೆ ಎಷ್ಟು ಸ್ಥಾನ ಬೇಕೋ ಅದು ಸಿಗಲ್ಲ. ಆಗ ಅನಿವಾರ್ಯವಾಗಿ JDS ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಆದರೆ JDS ಯಾವ ಪಕ್ಷ ಜೊತೆ ಹೊಂದಾಣಿಕೆ ಮಾಡ್ಕೊಳುತ್ತೆ ಅಂತ ಇವತ್ತು ಹೇಳೋಕ್ಕೆ ಆಗಲ್ಲ. ಅವರು ಒಂದು 30ಕ್ಕಿಂತ ಹೆಚ್ಚು ಸ್ಥಾನವನ್ನು JDS ಪಡೆದರೆ ಕರ್ನಾಟಕ ಯಥಾ ಪ್ರಕಾರ ಅತಂತ್ರ ವಿಧಾನಸಭೆಯತ್ತ ಹೋಗುತ್ತೆ. ಆವಾಗ ರಾಜಕೀಯ ಯಾವ ತಿರುಪಾಗುತ್ತೆ, ಯಾರು ಸ್ನೇಹಿತರಾಗ್ತಾರೆ, ಯಾರು ವೈರಿ ಆಗ್ತಾರೆ, ಯಾರು ವಿಧಾನಸೌಧ ಮೆಟ್ಟಿಲನ್ನು ಏರಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದುಕೊಳ್ತಾರೆ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅರಿವು ಮೂಡಬೇಕಾಗಿದೆ. ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ಅಂತ ರಸ್ತೆಯಲ್ಲಿ ಬೀದಿಯಲ್ಲಿ ತಮ್ಮ ಬೆಂಬಲಿಗರ ಮೂಲಕ ಹೇಳಿಸ್ತಾ ಓಡಾಡೋದನ್ನು ನಿಲ್ಲಿಸಬೇಕಾಗಿದೆ. ಇದು ಇವತ್ತಿನ ವಿಶೇಷ. ಇನ್ನೊಂದು ವಿಚಾರದ ಬಗ್ಗೆ ನಾನು ಮಾತನಾಡಬೇಕಾಗಿತ್ತು, ಅದು ಚೀನಾ ಮತ್ತು ಭಾರತದ ಗಡಿ ಸಮಸ್ಯೆ ಮತ್ತೆ ಪ್ರಾರಂಭ ಆಗಿದೆ. ಈ ಎರಡೂ ದೇಶಗಳು ಕೂಡ ಸೈನಿಕರು ಮುಖಾಮುಖಿಯಾಗಿದ್ದಾರೆ, ತಳ್ಳಾಟ ನಡೆದಿದೆ, ಕೆಲವರಿಗೆ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆ ಇವತ್ತು ಸಂಸತ್ನಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಈ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ದಿವಸ. ನಮಸ್ಕಾರ.